ರಸವತ ಹರಿಸಲಿ ಹರಿಸಲಿ ನಾಟ್ಯ ರಸವತ ಹರಿಸಲಿ. ಆದಿಶಕ್ತಿ ರಾಮಮ್ಮ ದೇವಿ ಜಯ ನೀನು ಮಹತಾಯಿ. ಆದಿಶಕ್ತಿ ರಾಮಮ್ಮ ದೇವಿ ಜಯ ನೀನು ಮಹತಾಯಿ. ಕನ್ನಡ ಕಲೆಯನ್ನು ಬೆಳಗಿಸು ನಾಟ್ಯ ಕಂದರನು ಉದ್ಧರಿಸು. ಕನ್ನಡ ಕಲೆಯನ್ನು ಬೆಳಗಿಸು ನಾಟ್ಯ ಕಂದರನು ಉದ್ಧರಿಸು. ವಿದ್ಯಾದೇವಿ ಸರಸ್ವತಿಗೆ ಬುದ್ಧಿಯ ಕೊಡುವ ಗಣಪತಿಗೆ. ವಿದ್ಯಾದೇವಿ ಸರಸ್ವತಿಗೆ ಬುದ್ಧಿಯ ಕೊಡುವ ಗಣಪತಿಗೆ. ವಂದನೆ ಅಭಿನಂದನೆ ವಂದನೆ ಅಭಿನಂದನೆ. ಅರ್ಪಣೆ ಮಾಲಾರ್ಪಣೆ ಅರ್ಪಣೆ ಮಾಲಾರ್ಪಣೆ. ಆದಿಶಕ್ತಿ ರಾಮಮ್ಮ ದೇವಿ. ಪುತ್ತೂರ ಗ್ರಾಮದಲ್ಲಿ ನೆಲೆಸಿರುವಂತ ಮಾರಮ್ಮ ದೇವಿಗೆ ನಮೋ ನಮೋ. ಪುತ್ತೂರ ಗ್ರಾಮದಲ್ಲಿ ನೆಲೆಸಿರುವಂತ ಮಾರುತೇಶನಿಗೆ ನಮೋ ನಮೋ. ಸಾಗುವೆವು ನಾವು ಮುಂದೆ ಎತ್ತೋಡಿ ವಾಣಿ ತಂದೆ. ಸಾಗುವೆವು ನಾವು ಮುಂದೆ ಎತ್ತೋಡಿ ವಾಣಿ ತಂದೆ. ವಂದನೆ ಅಭಿನಂದನೆ ವಂದನೆ ಅಭಿನಂದನೆ. ಅರ್ಪಣೆ ಮಾಲಾರ್ಪಣೆ ಅರ್ಪಣೆ ಮಾಲಾರ್ಪಣೆ. ಆದಿಶಕ್ತಿ ರಾಮಮ್ಮ ದೇವಿ. ಪುತ್ತೂರ ಗ್ರಾಮದಲ್ಲಿ ನೆಲೆಸಿರುವಂತ ಜಯಂತನಿಗೆ ನಮೋ ನಮೋ. ಪುತ್ತೂರ ಗ್ರಾಮದಲ್ಲಿ ನೆಲೆಸಿರುವಂತ ಕಲ್ಲಮೇಶ್ವರರಿಗೆ ನಮೋ ನಮೋ. ನೆನೆಯುವೆವು ಮಡಿಲಲ್ಲಿ ಹತ್ತಿಸು ತಂದೆ ಮಡಿಲಲ್ಲಿ. ನೆನೆಯುವೆವು ಮನದಲ್ಲಿ ಹತ್ತಿಸು ತಂದೆ ಮಡಿಲಲ್ಲಿ. ವಂದನೆ ಅಭಿನಂದನೆ ವಂದನೆ ಅಭಿನಂದನೆ. ಅರ್ಪಣೆ ಮಾಲಾರ್ಪಣೆ ಅರ್ಪಣೆ ಮಾಲಾರ್ಪಣೆ. ಆದಿಶಕ್ತಿ ರಾಮಮ್ಮ ದೇವಿ ಜಯ ನೀಡು ಮಹತಾಯಿ. ಆದಿಶಕ್ತಿ ರಾಮಮ್ಮ ದೇವಿ ಜಯ ನೀಡು ಮಹತಾಯಿ. ಕನ್ನಡ ಕಲೆಯನ್ನು ಬೆಳಗಿಸು ನಾಟ್ಯ ಕಂದರನು ಉದ್ಧರಿಸು. ಕನ್ನಡ ಕಲೆಯನ್ನು ಬೆಳಗಿಸು ನಾಟ್ಯ ಕಂದರನು ಉದ್ಧರಿಸು. ವಿದ್ಯಾದೇವಿ ಸರಸ್ವತಿಗೆ ಬುದ್ಧಿಯ ಕೊಡುವ ಗಣಪತಿಗೆ. ವಿದ್ಯಾದೇವಿ ಸರಸ್ವತಿಗೆ ಬುದ್ಧಿಯ ಕೊಡುವ ಗಣಪತಿಗೆ. ವಂದನೆ ಅಭಿನಂದನೆ ವಂದನೆ ಅಭಿನಂದನೆ. ಅರ್ಪಣೆ ಮಾಲಾರ್ಪಣೆ ಅರ್ಪಣೆ ಮಾಲಾರ್ಪಣೆ. ಆದಿಶಕ್ತಿ ರಾಮಮ್ಮ ದೇವಿ ಆದಿಶಕ್ತಿ ರಾಮಮ್ಮ ದೇವಿ ಆದಿಶಕ್ತಿ ರಾಮಮ್ಮ ದೇವಿ. ತಮಿಳುನಾಡು ನಾಡಿನ ಕನಕನದಲ್ಲಿ ಬೆಳಗಿದೆ ನಮ್ಮಯ ದೇಶ. ಜಯ ಭಾರತ ನಮ್ಮಯ ದೇಶ ಜಯ ಭಾರತ ನಮ್ಮಯ ದೇಶ. ತಮಿಳುನಾಡು ನಾಡಿನ ಕನಕನದಲ್ಲಿ ಬೆಳಗಿದೆ ನಮ್ಮಯ ದೇಶ. ಜಯ ಭಾರತ ನಮ್ಮಯ ದೇಶ ಜಯ ಭಾರತ ನಮ್ಮಯ ದೇಶ. ಜಯ ಭಾರತ ಜಯ ಭಾರತ ಜಯ ಭಾರತ ಜಯ ಭಾರತ.
ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ ಪವಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತಿ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಈ ಶ್ಲೋಕದ ಅರ್ಥ ಹೇಳುವ ಅವಶ್ಯಕತೆ ನಿನಗಿಲ್ಲ. ಯಾಕಂದ್ರೆ ಮುಟ್ಟಿ ಕೆಟ್ಟವ ಇಂದ್ರ, ಮುಟ್ಟದೆ ಕೆಟ್ಟವ ರಾವಣ, ಕೇಳಿ ಕೆಟ್ಟವ ವಿಶ್ವಾಮಿತ್ರ, ಕೇಳದೆ ಕೆಟ್ಟವ ಹರಿಶ್ಚಂದ್ರ, ಕೊಟ್ಟು ಕೆಟ್ಟವ ಕರ್ಣ, ಕೊಡದೆ ಕೆಟ್ಟವ ದುರ್ಯೋಧನ. ಈ ಜಗದಲ್ಲಿ ನಾವೇನೇ ಮಾಡಿ ಈ ಜನ ಕೆಟ್ಟವನನ್ ಪಟ್ಟ ಕಟ್ಟೆ ಕಟ್ಟತ್ತೆ. ಅದು ಈ ದುನಿಯಾ. ನಾ ಅಂದ್ರ ಅಹಂಕಾರ, ನನ್ನದು ಅಂದ್ರೆ ಧ್ರುವಂಕಾರ. ಇದು ನಂದ ಅಧಿಕಾರ. ಈ ನರಹಂತಕನ ಆಟ ಅಂತ್ಯಲ್ರಿ ಆರಂಭ. ಚಾರಿಯ ಕನಕುವ ಗಂಟು ಇನ್ನೂ ಹುಟ್ಟಿಲ್ಲ, ಹುಟ್ಟುವುದೂ ಇಲ್ಲ. ಲಲ 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 ಲಾಲ ಲಲ ಲಲ ಲಾಲ ಲಲ ಲಲ ತಗೊಳೆ ತಗೊಳೆ ನಲ್ಲೇ ತಗೊಳೆ. ಹೃದಯ ಬೇಕಾ ಹೃದಯವಲ್ತಾ ಬೇಕಾ? ತಗೊಳೆ ತಗೊಳೆ. ಕೈ ಕೊಟ್ಟ ಒಬ್ಬ ಟೀಚರಿಗೆ ಅವನೇ ಮಹಾ ಇಲ್ಲದೆ, ಕೈ ಕೊಟ್ಟ ಒಬ್ಬ ಪ್ಲೇಯರಿಗೆ ಅವನೇ ಮಹಾ ಇಲ್ಲದೆ. ಕಲಿಯುಗ, ಈ ಕಲಿಯುಗದ ಕರ್ಮ ರಾಕ್ಷಸ ಹೆಚ್ಚಾದಾಗ ನ್ಯಾಯ ದೇವತೆ ಕುರುಡು ಕಾಂಚಾಣ ಕಣ್ಮುಚ್ಚಿ ಕುಳಿತಿರುವಾಗ ಅನ್ಯಾಯ ತಾಂಡವಾಡುತ್ತಿರುವಾಗ ಬಡವನ ಬದುಕು ಸಿಡಿಲು ಬಡದ ಮರದಂತೆ ಆಗಿದೆ. ಅಷ್ಟೇ ಯಾಕೆ, ಈ ಕಲಿಯುಗದಲ್ಲಿ ಹೆಣ್ಣಿನ ಮೇಲೆ ಕಾಮವೆಂಬ ಕಚ್ಚಾರಿದು. ಈ ಕಲಿಯುಗದ ಕಾಮಾಂತರ ಚೋಚ್ಚೋರಕ್ಕೆ ಹೋಗಿದೆ ಈ ಭಾರತೀಯ ಬಡ ಹೆಣ್ಣು ಮಕ್ಕಳ ಭಾರವಾದ ಜೀವನ. ಇಂದು ಈ ಜಗತ್ತಿಗೆ ಅನ್ನ ನೀಡುವ ರೈತರ ಬದುಕು ಒಬ್ಬ ರಾಕ್ಷಸರು ರೈತರ ರಕ್ತ ಹೀರುತ್ತಿರುವಾಗ ಬಳಲಿ ಬೆಂಡಾಗಿ ಹೋಗಿದೆ ಈ ಭಾರತೀಯ ಬಡ ರೈತರ ಬದುಕು.
ಆಗ ಧರ್ಮಗಳ ಕಾಲಘಟ್ಟದಲ್ಲಿ ಮೋಸ ಎಂಬ ಸರ್ವಾಧಿಕಾರಕ್ಕೆ ಸತ್ಯವೆಂಬ ಸಾಮ್ರಾಜ್ಯ ಕಟ್ಟಿ ಈ ನಾಡನ್ನು ರಾಮರಾಜ್ಯವನ್ನಾಗಿ ಮಾಡುವರೆಗೂ ಈ ನಾಗನ ಮನಸ್ಸಿಗೆ ನೆಮ್ಮದಿ ಇಲ್ಲ. ಅಂಡರ್ ವರ್ಲ್ಡ್ ನಗನ ಯಸ್ ನಗ ನರಹಂತಕ ಮಾತನಾಡ್ತಾ ಇರೋದು. ನಾಳೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾದ ಕೆ ಪ್ರಸಾದ್ ಹಾಗೂ ಶಿಕ್ಷಣ ಮಂತ್ರಿಯಾದ ರಣರುದ್ರ ಮತ್ತು SP ಶಕ್ತಿಕುಮಾರನ ಪ್ರಾಣ ಯಮನ ಪಾದ ಸೇರ್ಬೇಕು. ಒಂದೇಟಿಗೆ 3 ಜನರ ಬಂಡರ ತಲೆ ಕಡಿದು ಅವರ ರಕ್ತದಿಂದ ನಿನ್ನ ಪಾದ ತೊಳೆಯುತ್ತೇನೆ. ನಗ ಆ 3 ಜನ ಬಂಡರನ್ನು ಒಂದೇ ಏಟಿಗೆ ಮುಗಿಸಿದ್ರೆ ನಮ್ ಸೇರ್ತಿರೋದಿಲ್ಲ. ಅವರೊಬ್ಬೊಬ್ಬರ ರಕ್ತ ಈ ಭೂಮಿ ಮೇಲೆ ಕಡಲಾಗಿ ಹರಿಬೇಕು. ಮೊದಲು ನಮ್ಮ ಕಡುಹೇರಿಯಾದ ಆ ಕಾರ್ತಿಕನ ದೊಡ್ಡಪ್ಪನಾದ ಕೆ ಪ್ರಸಾದನ ಹೇನ ರಣ ಹತ್ತುಗಳ ಪಾದಕ್ಕಾದ್ರೆ ಅವನ ಹಣದ ಖಜಾನೆ ಈ ನರಹಂತಕನ ಪಾದಕ್ಕೆ. ಹಾಗಾದರೆ ಈಗ ಅವನೆಲ್ಲಿದ್ದಾನೆ? ಕಾಮತ್ ಹೋಟೆಲ್ 2ನೇ ಮಹಡಿಯಲ್ಲಿ ನಮ್ಮ ದೇಶದ ಹೆಣ್ಣು ಮಕ್ಕಳನ್ನು ವಿದೇಶಕ್ಕೆ ಮಾರ್ತಾ ಇದ್ದಾರೆ. ಅದಕ್ಕಾಗಿ ಅಡ್ವಾನ್ಸ್ ಹಣ ಕೂಡ ತೆಗೆದುಕೊಳ್ತಾ ಇದ್ದಾನೆ. ಇವಾಗ ಬೇಗ ಅವನನ್ನು ಫಿನಿಶ್ ಮಾಡಿ ವಿದೇಶದಿಂದ ನಮ್ಮ ದೇಶದ ಹೆಣ್ಮಕ್ಳನ್ನು ಕಾಪಾಡು. ಓಕೆ ನರಹಂತ ಓಕೆ. ಮುಖ್ಯಮಂತ್ರಿ ಕೆ ಪ್ರಸಾದ್, ನೀನು ನಮ್ಮ ದೇಶದ ಹೆಣ್ಣು ಮಕ್ಕಳನ್ನು ವಿದೇಶಕ್ಕೆ ಮಾರಿ ಹಣ ಸಂಪಾದಿಸಬೇಕೆಂದು ಛಲ ತೊಟ್ಟು ನಿಂತಿರುವ ಚೂಜಾನನ ಮಗನೇ, ನೀನು ನಮ್ಮ ದೇಶದ ಹೆಣ್ಣು ಮಕ್ಕಳನ್ನು ವಿದೇಶಕ್ಕೆ ಮಾರಿ ಪಾರ್ಸಲ್ ಮಾಡೋದಕ್ಕಿಂತ ಪೂರ್ವದಲ್ಲಿ ನಿನ್ನ ಏನು ವಿದೇಶಕ್ಕೆ ಪಾರ್ಸಲ್ ಮಾಡಲು ಬರುತ್ತಿದ್ದಾನೆ. ಹೆಂಡು ಹುಲಿಗಳ ಗಂಡ ಈ ನಾಗ. जंगल में शेर शेर, जंगल में बादशाह शेर, बागों में बादशाह मोर. इस नासा का असली बादशाह इस नागा. ಈಗ ಈ ನಾಟಕದ ಮುಖ್ಯಮಂತ್ರಿಗಳಾದ ಕೆ ಪ್ರಸಾದ್ ಅವರ ಆಗಮನ ಆಗ್ತಾ ಇದೆ. ಆ ಕಾರಣಕ್ಕಾಗಿ ಎಲ್ಲರೂ ತಾವು ಆ ವೆಹಿಕಲ್ಗಳಿಗೆ ತಮ್ಮ ಜಾಗವನ್ನ ಬಿಟ್ಟುಕೊಡಬೇಕು. ಈಗ ಮುಖ್ಯಮಂತ್ರಿಗಳು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಎಲ್ಲ ಜನ ಸ್ವಲ್ಪ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕ್ರಿ ಮ್ಯಾಗ್ ಬರಕ್ಕಾಗಿ.
ಈ ನಾಟಕ ಕಂಡಂತ ಅತ್ಯಂತ ಇಪ್ಪತ್ತೈದು ವರ್ಷಗಳ ಹಿಂದೆ ಸೊಸೈಟಿ ಚೇರ್ಮನ್ ಆಗಿ ಸೇವೆ ಸಲ್ಲಿಸುತ್ತಿದ್ದ ಈ ಇಂದು ಈ ರಾಜ್ಯದ ಮುಖ್ಯಮಂತ್ರಿ. ಈ ರಾಜಕೀಯದಲ್ಲಿ ನಾನೇ ನಾಯಕ. ನಾ ಮಾಡಿದ್ದೆ ಕಾನೂನು, ನುಡಿದಿದ್ದೆ ನುಡಿ ಮುತ್ತಾದರೆ ಹೇಳುವ ಮಾತೆ ವೇದವಾಕ್ಯ. ಬಟ್ ಬಹುದಿನಗಳ ನನ್ನ ಆಸೆಯಂತೆ ಆ ಬಡ ವಿಕಾರಿ ಶಿವಣ್ಣ 2 ಎಕರೆ ಮಡ್ಡಿ ಹೊಲದಲ್ಲಿ ಗಾರ್ಮೆಂಟ್ ಫ್ಯಾಕ್ಟರಿ ಕಟ್ಟಿ ಕೆಲಸಕ್ಕೆಂದು ಬರುವ ಚಂದುಳ್ಳ ಚಲುವೆಯರನ್ನು ದೇಶಕ್ಕೆ ಮಾರಾಟ ಮಾಡಿ ಹಣ ಸಂಪಾದಿಸುವುದೇ ಈ ಕೆಕೆ ಪ್ರಸಾದದ ಉದ್ದೇಶ. ಇದರ ಬಗ್ಗೆ ಚರ್ಚಿಸಲು ನನ್ನ ಮಿತ್ರರಾದ ರಣರುದ್ರ ಹಾಗೂ SP ಶಕ್ತಿಕುಮಾರರನ್ನು ಬರಲು ಹೇಳಿದ್ದೆ. ಓಹೋ, ಬರಬೇಕು ಶಿಕ್ಷಣ ಮಂತ್ರಿ ರಣರುದ್ರ ಹಾಗೂ SP ಶಕ್ತಿಕುಮಾರ್. ನಮಸ್ಕಾರ ಮಂತ್ರಿಗಳಿಗೆ. ಗುಡ್ ಈವ್ನಿಂಗ್ ಸರ್. ಸರ್, ಅದೇನು ಅರ್ಜೆಂಟ್ ಆಗಿ ನಮ್ಮಿಬ್ಬರನ್ನು ಬರ ಹೇಳಿದ್ದು? ಗಾರ್ಮೆಂಟ್ ಫ್ಯಾಕ್ಟರಿ ಅಡಿಗೆಲು ಸಮಾರಂಭದ ಬಗ್ಗೆ ಎಲ್ಲ ಸಿದ್ಧತೆಯನ್ನು ತಿಳಿಸಲು ನಿಮ್ಮನ್ನು ಬರಲು ಹೇಳಿದ್ದೆ. ಆಯ್ತು ಸರ್, ಆ ಕೆಲಸವನ್ನು ನಮ್ಮಿಬ್ಬರಿಗೆ ಬಿಟ್ಟು ಬಿಡಿ. SP ಶಕ್ತಿಕುಮಾರ್, ಇಂದು ಸಾಯಂಕಾಲ 75 ಜನ ಹುಡುಗಿಯರನ್ನು ವಿದೇಶಕ್ಕೆ ಪಾರ್ಸಲ್ ಮಾಡುತ್ತಿರುವ ನಮ್ಮ ವೇದಿಕೆ ಎಲ್ಲ ಸಿಬ್ಬಂದಿಯೊಂದಿಗೆ ನೀನು ರಕ್ಷಣೆ ಕೊಡಬೇಕು. ಓಕೆ ಸರ್. ಆದರೆ ಅರ್ಥವಾಯಿತು. ನಿನಗೆ ಸೇರಬೇಕಾದ ಮಾಬತ್ತು ಎಲ್ಲಿ ಸೇರಬೇಕು ಅಲ್ಲಿ ಸೇರುತ್ತದೆ. ಓಕೆ ಸರ್, ನಾನು ಬರುತ್ತೇವೆ. ಓಕೆ, ಸಾಯಂಕಾಲ ಪಾರ್ಟಿ ಇದೆ, ಓಕೆ ಮುಗಿಸ್ಕೊಂಡು ಸರ್. ಹೋಗಿ. ಓಕೆ ಸರ್. ಪ್ರಸಾದ್, ಏಕೆ ಪ್ರಸಾದ್, ಈ ರಾಜ್ಯದ ಮುಖ್ಯಮಂತ್ರಿಯಾದ ನಾನು ನನ್ನನ್ನು ಹೆಸರಿಟ್ಟು ಕರೆಯಲು ಧೈರ್ಯವೇ ನಿನಗೆ? ಏ ಬಕ್ರಾ ನನ್ನ ಮಗನೇ, ನೀನು ಈ ರಾಜ್ಯದ ಮುಖ್ಯಮಂತ್ರಿ ಆದರೇನು, ಪರ ರಾಜ್ಯದ ಮುಖ್ಯಮಂತ್ರಿ ಆದರೇನು, ನಿನ್ನಂತ ದೇಶದ ಈ ಗೋಮುಖ ವ್ಯಕ್ತಿಗಳಿಗೆ ಈ ಆದ್ಮಿ ಕೊಡುವ ಮರ್ಯಾದೆ ಇಷ್ಟೇ. ಏ ಬಚ್ಚನ ಮಗನೇ, ಮುಗಿಸು. ಯಾರು ನೀನು ಕುಣ್ಣಿ? ನಾನು ಯಾರು? ಕೊಂಡ ಪೋಕರಿಯ ಗಂಡ, ಕಂಡದ ಸೂರನ ಮೆಂಡ, ನಿನ್ನಂತ ರಾಜಕಾರಣಿಗಳಿಗೆ ಗುರು ಅಲ್ಲದ ದೇಶದ್ರೋಹಿಗಳಿಗೆ ಶತ್ರು ಈ ಖತರ್ನಾಕ್ ಆದ್ಮಿ ನಾಗ. ನಾಗ, ನೀನೇಗೆ ಇಲ್ಲಿಗೆ ಬಂದೆ? ಏ ಪ್ರಸಾದ್, ನಿನ್ನ ತಲೆ ಕಡಿದು ನಿನ್ನ ನರಗಳನ್ನು ಕತ್ತರಿಸಿ ನರಕದ ನಾಯಿಗಳಿಗೆ ಹಾಕಲಿಕ್ಕೆ ಬಂದಿರುವನು ಹೆಂಡು ಹುಲಿಗಳ ಅರ್ಭಟದ ಈ ನಾಗ. ಮಿಸ್ಟರ್ ನಾಗ, ಈ ಮುಖ್ಯಮಂತ್ರಿ ಕೆಕೆ ಪ್ರಸಾದ್ ಪವರ್ ಏನೆಂದು ತಿಳಿದುಕೊಂಡು ಮಾತನಾಡು. ಪವರ್ ಕೆಕೆ ಪ್ರಸಾದ್, ನೀನು ಯಾರು, ನಿನ್ನ ಪವರ್ ಏನೆನ್ನುವುದು ಈ ನಾಗನಿಗೆ ಚೆನ್ನಾಗಿ ಗೊತ್ತು. 25 ವರ್ಷಗಳ ಹಿಂದೆ ನೀನೊಬ್ಬ ಸೊಸೈಟಿ ಚೇರ್ಮನ್ ಆಗಿ ಸರ್ಕಾರದವರು ಬಡವರಿಗಾಗಿ ಕಳಿಸುತ್ತಿರುವ ಅಕ್ಕಿ ಗೋಧಿ ಸಕ್ಕರೆ ನ್ಯಾಯದ ಬೆಲೆಗೆ ಕೊಡದೆ
ಒಳಗೆ ಮಾರಿ ಈಗ ಒಂದಕ್ಕೆ ಎರಡರಷ್ಟು ಬಡವರ ಹಣ ತಿಂದು ನಿನ್ನ ಬೊಜ್ಜು ಬೇಸಿಕೊಂಡಿದ್ದಲ್ಲದೆ ತಲಾ ಒಂದು ಓಟಿಗೆ ಕೋಟ್ಯಾಂತರ ಹಣ ಖರ್ಚು ಮಾಡಿ ಬಡಗ ಓಟು ಹಾಕಿಸಿಕೊಂಡು ಮಂತ್ರಿ ಪಟ್ಟ ಏರಿ ಓಟು ಹಾಕಿದ ರೈತರ ಮೇಲೆ ಹೊಡೆದು ಬದುಕುವ ಏನಪ್ಪ ಈ ಜಗದ ಬಂಡ ಬೆಕ್ಷಕನೆಂಬುದು ಈ ನಾಗನಿಗೆ ಚೆನ್ನಾಗಿ ಗೊತ್ತು. ಬಟ್ ನಿನ್ನಂತ ಬಂಡ ರಾಜಕಾರಣಿಗಳು ಈ ನಾಗನ ರಾಜ್ಯಭಾರದಲ್ಲಿ ರಾಜ್ಯಭಾರ ಮಾಡೋದು ಕನ್ನಡ ತಾಯಿ ನಾಡಿಗೆ ಅವಮಾನ ಅಷ್ಟೇ ಅಲ್ಲ, ಹೆಣ್ಣು ಹುಲಿಗಳ ಹಲ್ಲು ಕೆತ್ತು ಹುಲಿಯ ಶಿಖರದ ಮೇಲೆ ಕುಳಿತು ಹುಲಿಯನ್ನೇ ಪಳಗಿಸುವ ಈ ಅಂಡರ್ ವರ್ಲ್ಡ್ ಡಾನ್ ಆದಗಂತೂ ನಾಗನಿಗೆ ಮೊದಲೇ ಅವಮಾನ. ನಾಗ ನನ್ನನ್ನು ಬಿಟ್ಟು ಬಿಡು ಪ್ಲೀಸ್. ನಾಗ ನಿನಗೇನು ಬೇಕು ಕೇಳು. ಹಣ ಬೇಕಾ, ಅಂತಸ್ತು ಬೇಕಾ, ಆಸ್ತಿ ಬೇಕಾ, ಏನು ಬೇಕು ಹೇಳು, ಅಷ್ಟು ಹಣ ಬೇಕು ಹೇಳು, ಕೊಡುತ್ತೇನೆ. ಪ್ಲೀಸ್ ನಾಗ ನನ್ನನ್ನು ಬಿಟ್ಟು ಬಿಡು. ಬಿಟ್ಟು ಬಿಡಬೇಕಾ? ಕೆ ಪ್ರಸಾದ್, ಸ್ವತಂತ್ರವೆಂದರೆ ನೆನಪಿಗೆ ಬರೋದು ವೀರ ಸಾವರ್ಕರ್, ಭಗತ್ ಸಿಂಗ್, ವೀರರಾಣಿ ಚೆನ್ನಮ್ಮ, ಕಿತ್ತೂರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಉತ್ತಮ ಯೋಧರೆಂದರೆ ಸುಭಾಷ್ ಚಂದ್ರ ಬೋಸ್. ಉತ್ತಮ ರಾಜಕಾರಣಿ ಎಂದರೆ ಅಟಲ್ ಬಿಹಾರಿ ವಾಜಪೇಯಿ. ಉತ್ತಮ ಬುದ್ಧಿವಂತ ಯಾರೆಂದರೆ ಸರ್ ಎಂ ಭಾರತ ರತ್ನ ವಿಶ್ವೇಶ್ವರಯ್ಯ. ಅಷ್ಟೇ ಅಲ್ಲ, ದಿಲ್ಲಿ ಒಕ್ಕ ಕೊಂಡ ಹುಲಿ ಎಂದರೆ ಈ ನಾಗ, ಹೆಣ್ಣು ಹುಲಿಗಳ ಗಂಡ ಎಂದರೆ ಈ ನಾಗ, ಸೇಡಿಗಾಗಿ ಸಿಡಿದತ್ತ ಶಿವನಾಗ ಎಂದರೆ ಈ ನಾಗ. ಬಟ್ ಈ ಸಮಯದಲ್ಲಿ ಈ ನಾಗನಿಗೆ ಬೇಕಾಗಿರೋದು ನಿನ್ನ ಹಣವಲ್ಲ, ನಿನ್ನ ಬಿಸಿ ರಕ್ತ. ಕೆ ಪ್ರಸಾದ್, ಮನಸ್ಸು ನಿನ್ನ ತಾಯ್ನಾಡನ್ನ ಮನೋಹರ ಮಾದೆ. ಈ ನಾಗ ಕಣ್ಬಿಟ್ಟರೆ ಬೂದಿ, ಕಣ್ಣಿಟ್ಟರೆ ಸಮಾಧಿ. ओशी किसी का दौलत नहीं, रांड किसी का औरत नहीं, पुलिस किसी का मगत नहीं. अरे के प्रसाद, नागा किसी का सेंटिमेंट नहीं.